ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಪಡ್ಡು ಜೊತೆಗೆ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಸಾಮಾನ್ಯವಾಗಿ ಎಲ್ಲರೂ ಪಡ್ಡು ಮಾಡೋಕ್ಕೆ ಗೊತ್ತಿದೆ, ಬಟ್ ಆದರೆ ಇಲ್ಲಿ ಪಡ್ಡು ಜೊತೆಗೆ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈಗಾಗಲೇ ದೋಸೆ ಇಟ್ಟಿದೆ, ಅದಕ್ಕೆ ಸ್ವಲ್ಪ ನಾವು ಪಡ್ಡುಗೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು, ಇನ್ನೇನೋ ಸೊಪ್ಪುಗಳಿದ್ರೆ ಅಂದರೆ ಸಬ್ಬಕ್ಕಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪಿದ್ರೂ ಹಾಕ್ಕೊಳ್ಳಿ, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ಯಾವ ಸೊಪ್ಪುಗಳು ನಿಮ್ಗೆ ಇಷ್ಟ ಇರೋದು ಹಾಕ್ಕೊಳ್ಳಿ. ಪಡ್ಡುಗೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಹಾಗಾಗಿ ನೋಡಿ ಪಡ್ಡುಗೆ ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಚಟ್ನಿ ಮಾಡೋದಕ್ಕೂ ಅಷ್ಟೇ ಒಂದು 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ನೋಡಿ ಕ್ಯಾರೆಟು ಹಾಕ್ತಾಯಿದ್ದೀನಿ, ಒಂದು ಕಡೆ ಪಡ್ಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪಿದ್ರೂ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಒಂದು ಪಡ್ಡು ಜೊತೆಗೆ ಟೊಮೆಟೊ ಚಟ್ನಿ. ವಿಡಿಯೋ ಸಹ ನಾನೇ ಮಾಡ್ಕೊಂಡು ಒಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ನೋಡ್ಬೋದಿಲ್ಲೇ. ಸೊ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಇದು ತುಂಬ ದಿನಗಳೇ ಆಗೋಗಿತ್ತು ವಿಡಿಯೋ ಮಾಡಿ, ಬಟ್ ಈಗ ಎಡಿಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಎಡಿಟ್ ಮಾಡಿ ಈಗ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ನೋಡಿ ಈಗ ನೀಟಾಗಿ ಈ ದೋಸೆ ಹಿಟ್ಟಿಗೆ ಎಲ್ಲ ಹಾಕಿರ್ತಕ್ಕಂತಹ ಪದಾರ್ಥಗಳನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೋಬೇಕು. ನೋಡಿ ಈಗ ನಮ್ಮ ಪಡ್ಡು ಬ್ಯಾಟರ್ ಅನ್ನೋದು ರೆಡಿಯಾಗಿದೆ, ಅಂದರೆ ಪಡ್ಡು ಹಿಟ್ಟು ಅನ್ನೋದು ಈಗ ರೆಡಿಯಾಗಿದೆ. ಒಂದು ಕಡೆ ನಾವು ಟೊಮೆಟೊ ಚಟ್ನಿಗೆ ಒಂದು ಜಾಮೂನ್ ಟೊಮೆಟೊ ಆದರೆ 4ರಿಂದ 5 ತಗೊಳ್ಳಿ ಫ್ರೆಂಡ್ಸ್. ಒಂದು 2 ಈರುಳ್ಳಿ, ದಪ್ಪ ಗಾತ್ರದ ಈರುಳ್ಳಿ, ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಒಂದು 2ರಿಂದ 3, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 7-8 ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಒಂದು ಕಡೆ ಒಂದು ಬಾಣಲಿ ಇಟ್ಟಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ನೋಡಿ ನಾನು 2 ದಪ್ಪ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಒಂದು 3-4 ಖಾರಕ್ಕೆ ಹಾಕ್ಕೊಂಡು ನೀಟಾಗಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಯಿತು. ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಒಂಚೂರು ಎಣ್ಣೆ ಜಾಸ್ತಿನೇ ಆಯಿತು, ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಒಂಚೂರು ಜಾಸ್ತಿ ಬಿತ್ತು, ಬಟ್ ಆದರೆ ಸರಿ ಹೋಗುತ್ತೆ. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಕೆಂಪು ಬಣ್ಣಕ್ಕೆ ಬರೋ ಥರ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಸಿಂಪಲಾಗಿ ಈ ರೀತಿ ಒಂದು ಟೊಮೆಟೊ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪಡ್ಡುಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಇಡ್ಲಿಗಂತೂ ಸಖತ್ತಾಗಿರುತ್ತೆ. ಇಡ್ಲಿಗೆ ಕಾಯಿ ಚಟ್ನಿ ಮತ್ತು ಈ ಟೊಮೆಟೊ ಚಟ್ನಿ ಎರಡೂ ತುಂಬ ಚೆನ್ನಾಗಿರುತ್ತೆ. ಎರಡೂ ಇದ್ದೇ ಕಾಂಬಿನೇಷನ್ ಸೂಪರ್ ಅಂತ ಹೇಳ್ಬೋದು. ನೋಡಿ ಈಗ ನೀಟಾಗಿ ಇದನ್ನು ನೋಡಿ ಕೆಂಪು ಬಣ್ಣಕ್ಕೆ ಬರಬೇಕು. ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ನಾವು ಈಗಾಗಲೇ ಟೊಮೆಟೊನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು 4ರಿಂದ 5 ಟೊಮೆಟೊನ ನೀಟಾಗಿ ಇದನ್ನು ಹಾಕ್ಕೋಬೇಕು. ಅದಕ್ಕೆ ಹಾಕಿಬಿಟ್ಟು ಒಂಚೂರು ಉಪ್ಪನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೀಟಾಗಿ ಅದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ಇಲ್ಲಿ ಒಂದೆರಡು ಎಸಳು ಬೆಳ್ಳುಳ್ಳಿ ಹಾಕ್ಕೋಬೋದು, ಬಟ್ ನಾನಿವತ್ತು ಹಾಕೋದಿಲ್ಲ. ಹೀಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ಹಾಕೋದ್ರಿಂದ ಬೇಗನೆ ಈ ಒಂದು ಟೊಮೆಟೊ ಅನ್ನೋದು ಬೇಗನೆ ಬೇಯುತ್ತೆ, ಬೇಗ ಬೇಯುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಆರಿಸ್ಕೋಬೇಕು ನೀಟಾಗಿ. ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಇದನ್ನು ಮಿಕ್ಸಿಗೆ ನಾವು ಹಾಕ್ಕೋಬೇಕಾಗುತ್ತೆ ನೀಟಾಗಿ. ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಹಾಗೇ ಇದನ್ನು ಮಿಕ್ಸಿ ಮಾಡ್ಕೋಬೋದು. ಬಟ್ ಇದು ಆರಬೇಕು. ಸೊ ಎಲ್ಲ ಆರಿದ್ಮೇಲೆ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಒಂದು ಕಡೆ ನಾನಿಲ್ಲಿ ಪಡ್ಡು ಹೆಂಚನ್ನ ಸಹ ಇಲ್ಲಿ ಇಟ್ಟಿದ್ದೀನಿ. ಪಡ್ಡು ಹೆಂಚು ಈಗಾಗಲೇ ಕಾದಿದೆ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೊಂದು ಚೂರೆ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಅಥವಾ ಲೋ ಫ್ಲೇಮಲ್ಲೇ ಪಡ್ಡು ಒಂದು 2 ಸೆಕೆಂಡ್ 3 ಸೆಕೆಂಡಲ್ಲೇ ಬೇಗ ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೆ
ಈ ಪಡ್ಡೂನ ಬೇಯಿಸ್ಕೋಬೇಕಾಗುತ್ತೆ. ಈಗ ಎಣ್ಣೆ ಆಯಿತು. ಎಣ್ಣೆ ಹಾಕಿದ್ಮೇಲೆ ಈಗ ಸ್ವಲ್ಪನೇ ಈ ಒಂದು ಪಡ್ಡು ಬ್ಯಾಟರ್ ಅಂತ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಪಡ್ಡು ಬ್ಯಾಟರ್ ಅನ್ನೋದು ಈಗಾಗಲೇ ನಾವು ಪಡ್ಡೂನ ಏನೋ ರೋಡ್ ಸೈಡಲ್ಲಿ ಈಗ ತುಂಬಾ ಫೇಮಸ್ಸು. ಈ ಒಂದು ಸ್ಟ್ರೀಟ್ಗಳಲ್ಲಿ ಬಂಡಿಗಳ ಮೇಲೆಲ್ಲ ಇಟ್ಟು ಮಾರ್ತಾ ಇರ್ತಾರೆ. ನಾವು ಈಸಿಯಾಗಿ ನಾವು ಮನೆಗಳಲ್ಲಿ ನಾವು ಮಾಡ್ಕೋಬೋದು. ಸೊ ಹಾಗಾಗಿ ನೋಡಿ ಈಗ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಹಾಕ್ಕೋಬೇಕು. ಆ ಪಡ್ಡು ಆ ಸ್ಟ್ಯಾಂಡಲ್ಲಿರ್ತಕ್ಕಂತಹ ರೋಲ್ಸ್ಗಿನ ಒಂದು ಮುಕ್ಕಾಲು ಭಾಗ ಹಾಕ್ಕೊಳ್ಳಿ ಸಾಕು. ಅದು ಮತ್ತೆ ಸ್ವಲ್ಪ ದೊಡ್ಡದಾಗುತ್ತೆ. ಅದಕ್ಕಾಗಿ ನೋಡಿ ಈ ಥರ ಬ್ಯಾಟರನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಅದರ ಮೇಲೆ ಒಂದು ಪ್ಲೇಟ್ನ ಅಥವಾ ಲಿಡ್ ಇರುತ್ತಲ್ಲೋ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಡಬೇಕು. ಪಡ್ಡು ಜೊತೆಗೆ ಟೊಮೆಟೊ ಚಟ್ನಿ ಅಂತೂ ತಿಂತಾಯಿದ್ರೆ ಸಖತ್ತಾಗಿ ಇರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಲೇಬೇಕು. ನೋಡಿ ಈಗಾಗಲೇ ಒಂದು ಪಡ್ಡು ಪ್ಲೇಟ್ನ ನಾವು ಮುಚ್ತಾ ಇದ್ದೀನಿ. ಸೊ ಮುಚ್ಚಿಬಿಟ್ಟು 2-3 ನಿಮಿಷಗಳು ನೋಡಿ 2-3 ಸೆಕೆಂಡ್ ಅಷ್ಟೇ. ನೋಡಿ ಈಗ ಒಂದು ಕಡೆ ಎಲ್ಲ ಬೆಂದಿದೆ. ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ ಮತ್ತು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಈಗ ಒಂದು ಕಡೆ ಬೆಂದಿದೆ. ಸೊ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಂತರ ಇದನ್ನು ನಾವು ತಿರುಗಿಸಿ ಹಾಕ್ಕೋಬೇಕಾಗುತ್ತೆ ಇನ್ನೊಂದು ಕಡೆ ಬೇಯೋದಕ್ಕೆ. ಸೊ ಹಾಗಾಗಿ ನೋಡಿ ಒಂಚೂರು ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ತಿರುಗಿಸಿ ಹಾಕ್ಕೋಬೇಕು. ನೋಡಿ ಇವಾಗ ಒಂದು ಕಡೆ ಎಲ್ಲ ಬೆಂದಿದೆ. ಇನ್ನೊಂದು ಕಡೆ ನೀಟಾಗಿ ಇದನ್ನು ಒಂದು ಸ್ಟಿಕ್ನ ಸಹಾಯದಿಂದ ನಾವು ನೋಡಿ ನೀಟಾಗಿ ತಿರುಗಿಸಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ಈ ಒಂದು ಪಡ್ಡು ಅನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ನೀಟಾಗಿ ಹಾಕ್ಕೋಬೇಕು. ನನಗೂ ಫೇವ್ರೆಟ್ ಪಡ್ಡು ಅಂದರೆ, ನಿಮಗೂ ಪಡ್ಡು ಅಂದರೆ ಇಷ್ಟನಾ ಕಾಮೆಂಟ್ ಮಾಡಿ. ನೋಡಿ ಈ ಥರ ಪಡ್ಡು ಅನ್ನೋದು ತಿರುಗಿಸಿ ಹಾಕ್ಕೋಬೇಕು. ಈಗ ಫೈನಲ್ ಆಗಿ ನಮಗೆ ಪಡ್ಡು ಅನ್ನೋದು ರೆಡಿಯಾಗಿದೆ. ನಾನು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಫೈನಲ್ ಆಗಿ ನೋಡಿ ನಮ್ಮ ಪಡ್ಡು ಅನ್ನೋದು, ನಾವು ಮಾಡಿರ್ತಕ್ಕಂತಹ ಒಂದು ಪಡ್ಡು ಅನ್ನೋದು ಸೂಪರಾಗಿ ಬಂದಿದೆ. ಈ ಕಡೆ ಚಟ್ನಿನೂ ಅಷ್ಟೇ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋದನ್ನು ಒಂದು ಲೈಟಾಗಿ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಈಗ ನಾವು ಮಾಡಿರ್ತಕ್ಕಂಥ ಟೊಮೆಟೊ ಚಟ್ನಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೋಡಿ ಈಗ ಪಡ್ಡು ಅನ್ನೋದು ರೆಡಿ ಆಯಿತು. ಈಗ ಒಂದು ಬಾಣಲಿಯನ್ನು ಇಟ್ಕೊಂಡು ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಚಿಟಪಟ ಅನ್ನಬೇಕು. ನೋಡಿ ಸ್ವಲ್ಪ ಹಾಕ್ಕೊಳ್ಳಿ ಸಾಸಿವೆ. ಅದಾದ ನಂತರ ನೀವು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಈ ಒಗ್ಗರಣೆ ಕೊಟ್ಕೊಳ್ಳಿ. ನನಗಂತೂ ಕಡಲೆಬೇಳೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಇಷ್ಟ. ಹಾಗಾಗಿ ನಾನು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಒಗ್ಗರಣೆಗೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಲೈಟಾಗಿ ಕಲರ್ ಬರೋ ಥರ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಹಾಕ್ಕೊಂಡು ಒಳ್ಳೆ ಒಗ್ಗರಣೆನ ಕೊಡಿ. ಈಗ ಒಂದು ಸರಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಬಣ್ಣಕ್ಕೆ ಬರಬೇಕಿದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಒಗ್ಗರಣೆನ ಮಾಡ್ಕೋಬೇಕು. ನಂತರ ಈಗಾಗಲೇ ನಾವು ಈ ಒಂದು ಚಟ್ನಿನ ಈಗಾಗಲೇ ಆರಿದೆ. ಸೊ ಆ ಚಟ್ನಿನ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಅದನ್ನು ನೀಟಾಗಿ ಇದಕ್ಕೆ ನೋಡಿ ಈ ಕಲರ್ ಬರಬೇಕು ಕಡಲೆಬೇಳೆ ಅನ್ನೋದು ಬಂದಮೇಲೆ ನೀಟಾಗಿ ಅದನ್ನು ಆ ಚಟ್ನಿ ಮಿಕ್ಸಿಗೆ ಹಾಕಿದ್ದೀವಲ್ವ, ಸೊ ಆ ಚಟ್ನಿನ ತೆಗೆದಿದ್ದಕ್ಕೆ ಮಿಕ್ಸ್ ಮಾಡಿದ್ರೆ ಫೈನಲ್ ಆಗಿ ನಮ್ಮ ಒಂದು ಟೊಮೆಟೊ ಚಟ್ನಿ ಅನ್ನೋದು ರೆಡಿಯಾಗುತ್ತೆ. ನೋಡಿ ತುಂಬ ಚೆನ್ನಾಗಿದೆ. ಈ ಥರ ಕಡಲೆಬೇಳೆ ಬಾಯಿಗೆ ಸಿಗ್ತಾ ಇದ್ದರೆ ಅಂತೂ ಸ್ವರ್ಗ ಇದ್ದಂಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ಚಟ್ನಿ ಅಂತ ಕಾಮೆಂಟ್ ಮಾಡಿ. ನೋಡಿ ಫೈನಲ್ ಆಗಿ ನಮ್ಮ ಚಟ್ನಿ ಮಿಕ್ಸಿಗೆ ಹಾಕಿದ್ದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಫೈನಲ್ ಆಗಿ ನೀಟಾಗಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ನಿಮಗೆ ಸಾಲ್ಟ್ ಬೇಕಾದ್ರೆ ಒಂಚೂರು ಬೇಕಾದರೆ ಹಾಕ್ಕೋಬೋದು.
ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಟೊಮೆಟೊ ಚಟ್ನಿ ಅನ್ನೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಟೊಮೆಟೊ ಚಟ್ನಿ ಅನ್ನೋದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ನೋಡಿ. ಟೊಮೆಟೊ ಚಟ್ನಿ ಅಂತೂ ಈಗ ಫೈನಲಾಗಿ ರೆಡಿ ಆಯಿತು ನೋಡಿ. ಉಪ್ಪು ಬೇಕಾಗಿತ್ತು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಫೈನಲಾಗಿ ರೆಡಿ ಆಯಿತು ಫ್ರೆಂಡ್ಸ್. ಒಂದು 2 ಸೆಕೆಂಡ್ ಬಿಟ್ಟರೆ ಸಾಕು, ಮತ್ತೆ ಅದೇನು ಕುದಿಯೋ ಅಷ್ಟಿಲ್ಲ. ಸೊ ಹಾಗಾಗಿ ಇನ್ನೊಂಚೂರು ಆ ಮಿಕ್ಸಿ ತೊಳೆದು ನೀರಿತ್ತಲ್ವ ಅದು ಹಾಕಿಬಿಟ್ಟು ಲೈಟಾಗಿ ಕಲಿಸ್ಕೊಂಬಿಟ್ಟು, ನಿಮಗೆ ನೀರು ಬೇಕಾದ್ರೆ ಇನ್ನೊಂಚೂರು ಹಾಕ್ಕೊಳ್ಳಿ, ಗಟ್ಟಿ ಬೇಕಾದ್ರೆ ಗಟ್ಟಿ ಇಟ್ಕೋಬೋದು, ಇನ್ನೊಂಚೂರು ತೆಳು ಬೇಕಾದ್ರೆ ನೀವು ಇನ್ನೊಂಚೂರು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಸ್ವಲ್ಪ ಲೆಂತಿ ಅನಿಸುತ್ತೆ, ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ಈಗ ಟೊಮೆಟೊ ಚಟ್ನಿ ಅನ್ನೋದು ರೆಡಿ ಆಯಿತು. ಈ ಕಡೆ ಪಡ್ಡು ರೆಡಿಯಾಗಿದೆ, ಈ ಕಡೆ ಬಿಸಿ ಬಿಸಿ ಚಟ್ನಿ ಅನ್ನೋದು, ಟೊಮೆಟೊ ಚಟ್ನಿ ಅನ್ನೋದು ರೆಡಿಯಾಗಿದೆ ಫೈನಲಾಗಿ ನೋಡಿ. ಫೈನಲಾಗಿ ಪಡ್ಡು ಜೊತೆಗೆ ಟೊಮೆಟೊ ಚಟ್ನಿ ಅನ್ನೋದು ರೆಡಿಯಾಗಿದೆ. ಸಿಂಪಲ್ಲಾಗಿ ಒಂದು ಟೊಮೆಟೊ ಚಟ್ನಿ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸಖತ್ತಾಗಿ ಬಂದಿದೆ. ನಿಮಗೆ ಯಾವುದಾದ್ರೂ ಟಿಫನ್ ಆಗಲಿ ಟಿಫನ್ಸ್ ಆಗಲಿ ಯಾವುದಾದ್ರೂ ಮಾಡಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.